ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಇದು ಸುದ್ದಿ ವಿಶೇಷ. ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ನಾವೆಲ್ಲ ಭಾರತೀಯರು ಪ್ರತಿ ಹಬ್ಬವನ್ನ ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಆಚರಣೆಯನ್ನ ಮಾಡ್ತೀವಿ. ಅದರಲ್ಲೂ ದೀಪಾವಳಿ ಅಂದ ತಕ್ಷಣ ದೀಪಗಳ ಸಾಲು, ಜೊತೆಗೆ ಸಿಹಿ ತಿಂಡಿ ತಿನಿಸುಗಳು, ಹೊಸ ಬಟ್ಟೆ, ಇದೆಲ್ಲದರ ಜೊತೆಗೆ ನಮಗೆ ಬಹುಮುಖ್ಯವಾಗಿರುವಂಥದ್ದು ಪಟಾಕಿ ಹಾರಿಸಿದ್ರೇನೆ ಅಲ್ವಾ ದೀಪಾವಳಿ ಹಬ್ಬ ಅಂತ ಹೇಳೋರು ಒಂದ್ ಕಡೆ ಆದ್ರೆ, ಅಯ್ಯೋ ಪಟಾಕಿ ಹಾರಿಸಿ ಪರಿಸರ ಹಾನಿ ಮಾಡ್ತಾ ಇದ್ದೀರಿ, ಹಾಗಾಗಿ ಪಟಾಕಿನೇ ಹಾರಿಸಬಾರ್ದು ಅಂತ ಹೇಳೋರು ಇನ್ನೊಂದ್ ಕಡೆ. ಹಾಗಾದ್ರೆ ಮತ್ಯಾಕೆ ತಡ? ನಮ್ಮ ಈ ದಿನದ ವಿಶೇಷ ಬಿಬಿ ನ್ಯೂಸ್ನ ಚಿತ್ತ ಪಟಾಕಿ ಸುತ್ತ. ಈ ಸತಿ ಬಂದು ಚಿಕ್ಕ ಮಕ್ಳಿಗೋಸ್ಕರ ಜಾಸ್ತಿ ಕ್ರ್ಯಾಕರ್ಸ್ ಇದೆ, ಫ್ಲವರ್ ಪಾಟ್ಸ್ ಇದೆ, ಕಲರ್ಸ್ ಇದೆ, ಸುಸುರ್ಬತ್ ನಿಮಗೆ ಬೇರೆ ವೆರೈಟಿಗಳು ಸಿಗುತ್ತೆ. ಮತ್ತು ಬ್ಯಾಟ್ಮ್ಯಾನ್ ಇದೆ, ಮತ್ತು ಇದು ಅಂಬ್ರೆಲಾ ಇದೆ, ಪೀಕಾಕ್ ಇದೆ, ಈ ಥರ ಹಲವಾರು ವೆರೈಟಿಗಳಿದೆ. ಬೆಂಗಳೂರಲ್ಲಿ ಪಟಾಕಿ ಮಾರಾಟ ಯಾವ ರೀತಿ ನಡೀತಾ ಇದೆ? ಇನ್ನು ಗ್ರಾಹಕರು ಯಾವ ಪಟಾಕಿನ ಜಾಸ್ತಿ ಕೊಂಡ್ಕೊಳ್ತಾ ಇದ್ದಾರೆ? ಇದರ ರೇಟ್ಸ್ ಹೇಗಿದೆ? ಮತ್ತು ಈ ಪಟಾಕಿ ಮಾರಾಟ ಏನು ಮಾಡ್ತಿದಾರಲ್ಲ, ಇಲ್ಲಿ ಸುರಕ್ಷತೆ ದೃಷ್ಟಿಯಿಂದ ಏನೇನೆಲ್ಲ ಇದೆ ತಿಳ್ಕೊಳ್ಳೋಣ ಬನ್ನಿ. ಈ ಸ್ಟಾಲ್ಗಳಲ್ಲಿರುವಂಥ ಏನು 22-24 ಸ್ಟಾಲ್ಗಳಿದ್ದಾವೆ, ಆ ಎಲ್ಲ ಸ್ಟಾಲ್ಗಳು ಕೂಡ ಗ್ರೀನ್ ಪಟಾಕಿಗಳನ್ನೇ ಮಾರ್ತಾ ಇದ್ದಾರೆ. ಯಾವುದು ಕೂಡ ಸರ್ಕಾರದ ನಿಯಮಗಳ ವಿರುದ್ಧವಾಗಿ ಕೂಡ ಯಾರು ಕೂಡ ಇಲ್ಲಿ ನಾವು ಮಾರಾಟವನ್ನು ಮಾಡ್ತಾ ಇಲ್ಲ. ಸೊ ಸರ್ಕಾರ ಕೂಡ ನಮಗೆ ಈ ಒಂದು ವಿಷಯದಲ್ಲಿ ಸ್ಪಂದನೆಯನ್ನು ಕೊಟ್ಟಿದೆ. ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಕೂಡ ಸೇಫಾಗಿ ಪಟಾಕಿಯನ್ನು ಹೊಡೀರಿ. ತಮ್ಮ ಮಕ್ಕಳನ್ನು ಪಕ್ಕದಲ್ಲಿ ಇಡ್ಸ್ಕೊಂಡು ಪಟಾಕಿಗಳನ್ನು ಹೊಡೆಸಿದ್ರೆ ಜೀವನೂ ಕೂಡ ಉಳಿಯುತ್ತೆ, ಜೊತೆಗೆ ಹಬ್ಬ ಕೂಡ ಸಂತೋಷದಿಂದ ನಾವು ಆಚರಣೆ ಮಾಡ್ಬೋದು. ಇಡೀ ಕರ್ನಾಟಕ ಜನತೆಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಚೆನ್ನಾಗಿ ನಡೀತಾ ಇದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಇಲ್ಲಿ, ಅದಕ್ಕೆ ಎಲ್ಲ ಬಂದೆಲ್ಲ ತೊಗೊಂಡು ಹೋಗ್ತಿದ್ದಾರೆ. ಚೆನ್ನಾಗಿ ನಡೀತಾ ಇದೆ. ಮೊನ್ನೆಯಿಂದನೂ ಹಾಕಿದೆ, 3 ದಿವಸದಿಂದನೂ ಹಾಕಿದೆ. 70% ಆಫರ್ ಇದೆ. ಮತ್ತು ಅದು ಸ್ಟ್ಯಾಂಡರ್ಡ್ಗೆಲ್ಲ 70% ಆಫರ್ ಇಟ್ಟಿದ್ದೀವಿ ನಾವು. ಮತ್ತು ಇದೆಲ್ಲ ನೋಡಿಕೊಂಡು ಗ್ರಾಹಕರಿಗೆ ಅವ್ರ ಬೆಲೆ ತಕ್ಕನಾಗೆ ನಾವು ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀವಿ. ಈ ಸರಿ ನಾವು ಇಲ್ಲಿ ರಾಮ ಮಂದಿರ ಗ್ರೌಂಡಲ್ಲಿ ಪಟಾಕಿಗಳನ್ನ ಚೆನ್ನಾಗಿ ಇಟ್ಟಿದ್ದಾರೆ. ಎಲ್ಲ ಸ್ಟಾಲ್ಗಳು, ಏನಿಲ್ಲ ಅಂದರೂ 40 ಅಂಗಡಿಗಳಿದ್ದಾವೆ. ನಾನು ಪ್ರತಿದಿನ 3 ದಿನದಿಂದನೂ ಬರ್ತಾಯಿದ್ದೀನಿ. ನನ್ನ ಮಕ್ಳಿಗೆ ಏನಿಲ್ಲ ಅಂತಂದ್ರೂ 2,000 ಎಲ್ಲ ತಗೊಂಡೋಗ್ತಿದ್ದೀನಿ. ಈ ಅಂಗಡಿಯಲ್ಲಿ ಇವ್ರದ್ದೇ 4 ಅಂಗಡಿಗಳಿದ್ದಾವೆ. ಇದು ಬನಶಂಕರಿ ಟ್ರೇಡರ್ಸ್ ಅಂತ. ಈಗ ಸ್ಟಾಲ್ ನಂಬರ್ 18 ಬಂದ್ಬಿಟ್ಟು ಎಲ್ಲರೂ ತಗೊಂಡೋಗಿ ಡಿಸ್ಕೌಂಟ್ಸ್ ಎಲ್ಲ ಚೆನ್ನಾಗಿ ಹಾಕೊಡ್ತಿದ್ದಾರೆ. ಇದು ಬಟರ್ಫ್ಲೈ ಅಂತ ಈ ಸಲ ಬಂದಿರೋದು ಫ್ಯಾನ್ಸಿ ಐಟಮ್, ಜನಗಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ. ಮತ್ತೆ ಇದು ಮಕ್ಳನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ. ಅವ್ರಿಗೆ ಬ್ಯಾಟ್ ಬಾಲ್ ಅಂದ್ರೆ ಚಿಕ್ಕ ಮಕ್ಳಾಗ್ಲಿ ದೊಡ್ಡವ್ರಿಗಾಗ್ಲಿ ತುಂಬಾ ಇಷ್ಟ ಅಲ್ಲ ಕ್ರಿಕೆಟ್ ಅನ್ನೋದು, ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನ ಮಾಡಿದ್ದಾರೆ. ಮತ್ತೆ ಇದು ಗಿಟಾರ್, ಚಿಕ್ಕ ಮಕ್ಳುಗಳು ನೋಡಕ್ಕೆ ಖುಷಿ ಆಗತ್ತೆ, ಅವ್ರಿಗೆ ಬರ್ತಿದಂಗೆ ಇದು ಬೇಕು ಅಂತ ತಗೊಳ್ತಾರೆ, ಆ ತರದಿದೆ. ಮತ್ತೆ ಇದು ಗನ್ಗಳು, ಚಿಕ್ಕ ಮಕ್ಳಂದ್ರೆ ಸ್ವಲ್ಪ ಈ ತರದ್ದೇ ನೋಡಿ ಇಷ್ಟಪಟ್ಕೊಂಡು ಮಾಡ್ತಾರೆ, ಅದಿದೆ. ಮತ್ತೆ ಇದು ಅಷ್ಟೇನೆ, ಇದು ನೋಡಕ್ ಗನ್ ತರ ಇದೆ, ಆದ್ರೆ ಪಟಾಕಿ ಇದು. ಆಕ್ಚುಲಿ ಇದು ಒಂದ್ಸಲ ಅಂದಿದ ತಕ್ಷಣ ಡಮ್ ಅನ್ನತ್ತೆ, ಆ ತರ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಮತ್ತೆ ಇದು ಮಕ್ಳುಗಳಿಗೆ ಕಲರ್ ಲೇದರ್ ಇದ್ರ ತರ, ಇದು ಇಷ್ಟ ಆಗತ್ತೆ ಮಕ್ಳುಗಳಿಗೆ. ಇದೆಲ್ಲ ಗ್ರೀನ್ ಕ್ರಾಕರ್ಸೇನೆ. ಇದು ಲೋಗೋ ಇದೆ ನೋಡಿ, ಎಲ್ಲಾ ಕಡೆ ಲೋಗೋ ಇದ್ದೇ ಇರತ್ತೆ. ಇದು ಪಟಾಕಿ ನಮ್ಮ ಮೊಮ್ಮಗನಿಗೆನೆ, ಇದು ನಮ್ಮ ಮೊಮ್ಮಗಳಿಗೆ. ಇಲ್ಲಿ ಬಂದು ಮಾರಾಟ ಎಲ್ಲ ತುಂಬಾ ಚೆನ್ನಾಗಿದೆ. ರಾಮ ಮಂದಿರ ಗ್ರೌಂಡಲ್ಲಿ ಬಂದ್ಬಿಟ್ಟು ವಿಶೇಷವಾಗಿ ಎಲ್ಲ ನಮ್ಮ ಪಟಾಕಿ ಮಳಿಗೆಲ್ಲ ಬಂದ್ಬಿಟ್ಟು ತುಂಬಾ ಹೆವಿಯಾಗಿ ಎಲ್ಲ ಪಟಾಕಿ ಹಾಕ್ತಾರೆ. ತುಂಬಾ ಸೂಪರ್ ಆಗಿರಲ್ಲ, ಒಂದೊಂದು ಐಟಮ್ ವೆರೈಟಿ ಕೊಡ್ತಾರೆ. ಜನಗಳಿಗೆ ಮಾತ್ರ ತುಂಬಾ ಚೆನ್ನಾಗಿ ಐಟಮ್ಗಳು ಸೇಲ್ ಮಾಡ್ಕೊಡ್ತಾರೆ. ಎಲ್ಲ ತರ ವೆರೈಟಿ ಐಟಮ್ಸ್ ಎಲ್ಲಾನು ಬರುತ್ತೆ. ಶಿವಗಾಸಿಂದ ನಮ್ಗೆ ಡೈರೆಕ್ಟ್ ಆಗಿ ಬರುತ್ತೆ ಎಲ್ಲಾನು ಐಟಮ್ಗಳು. ಶಿವಗಾಸಿ ತಮಿಳ್ನಾಡು ಶಿವಗಾಸಿಂದ ಬರುತ್ತೆ, ಅಲ್ಲಿಂದ ಐಟಮ್ಗಳೆಲ್ಲ ಬರುತ್ತೆ. ಎಲ್ಲ ಸೇಲ್ ಮಾತ್ರ ತುಂಬಾ ಚೆನ್ನಾಗಿ ನಡೀತಿದೆ ಎಲ್ಲ ಕಡೆನೂ. ಅಂದರೆ ಈ ಸರಿ ಇದೇ ಅಟ್ರಾಕ್ಟ್ ಆಗ್ತಾ ಇರೋದು. ಎಲ್ಲ IPL ಗ್ರೂಪ್ದು ಬಂದಿದೆ, ಜನ ತುಂಬ ಅಟ್ರಾಕ್ಟ್ ಆಗಿ ಜಾಸ್ತಿ ಸೇಲ್ ಆಗ್ತಾ ಇದೆ. ಇದು ಸಿಂಗಲ್ ಶಾರ್ಟ್ಸ್ ಅಂತ ಮೇಲೋಗಿ ಬ್ಲಾಸ್ಟ್ ಆಗೋದು, ಮಲ್ಟಿ ಕಲರ್ಸ್ದು, ಒಂದೊಂದು 2 ಕ್ಯಾಂಡಲ್ ಬರುತ್ತೆ. ತುಂಬ ಅಟ್ರಾಕ್ಟ್ ಆಗ್ತಿರೋದು ಇದೆ ಈ ಸರಿ ನಮ್ಮ ಅಂಗಡಿ ಕಡೆನ ವಿಶೇಷವಾಗಿ. ದೇವ್ರ ಹೆಸರಲ್ಲಿ ಅಂಗಡಿ ಮಾಡ್ತಾ ಇದ್ದೀವಿ. ಕಾಂತಾರ ಶಿವನ್ಗೆ ಇಷ್ಟ ನಮಗೆ, ಅದಕ್ಕೆ ಕಾಂತಾರ ಶಾಪ್ ಅಂತ ಹಾಕಿದ್ದೀವಿ. ನಿಮಗೆ ಲೂಸ್ ಬೇಕಾದ್ರೆ ಲೂಸು ಐತೆ,
ನಿಮಗೆ ಯಾವ ಥರ ಪಟಾಕಿ ಬೇಕಂದರೆ ನಾವು ಇಲ್ಲೇ ಇಮಿಡಿಯೇಟಾಗಿ ತರಿಸ್ಕೊಡ್ತೀವಿ. ನಮ್ಮದು ಲೂಸಲ್ಲೂ ಐತೆ, ಬಾಕ್ಸಲ್ಲೂ ಐತೆ, ಸ್ಟ್ಯಾಂಡರ್ಡಲ್ಲೂ ಐತೆ, ಅದರ್ಸಲ್ಲೂ ಐತೆ. ನಿಮಗೆ ನಾವು ಕಸ್ಟಮರ್ ಹೆಂಗೆ ಕೇಳ್ತಾರೋ ಆ ಥರ ಪಟಾಕಿ ನಾವು ಮಾಡಿಕೊಡ್ತೀವಿ. ದೀಪ ಹಬ್ಬ, ಹೋಳಿ ಹಬ್ಬ ಅನ್ನೋದು ನೀವು ಕ್ರ್ಯಾಕರ್ಸ್ನ ಇದು ಪ್ಲೇ ಮಾಡಿ ಹೊಡೆದು ಅದರಿಂದ ಅನಾಹುತ ಮಾಡ್ಕೊಳ್ಳೋದಲ್ಲ, ಸೇಫಾಗಿ ಹೊಡಿಬೇಕು. ಅದರಿಂದ ದೀಪ ಹಚ್ಚಿ ಅದ್ರ ಒಂದು ಸಂದೇಶ ಕೊಡೋ ಥರ ಇರಬೇಕು. ಸುರಕ್ಷಿತವಾಗಿ ಹೊಡಿಬೇಕು ಫಸ್ಟ್ ಒಂದು. ಇದು ನೋಡಿ ಮೇಡಮ್, ವರ್ಷಕ್ಕೊಂದಿನ ನಾವು ಹಿಂದೂಗಳ ಆರಿಸ್ದ ಇನ್ನೇನು ಬೇರೆಯವರು ಆರ್ಸೋಕ್ಕಾಗಲ್ಲ. ವರ್ಷಕ್ಕೊಂದಿನ ಇದು ಹಬ್ಬ ಅಂದಮೇಲೆ ಇದು ಇರೋದೇ. ಈ ಹಬ್ಬದ ವಿಶೇಷತೆನೇ ಇದು. ಹೋದ ವರ್ಷ ಎಲ್ಲ ಲೂಸ್ ತಗೊಂಡಿದ್ದೀನಿ, ಇವಾಗ ಬಾಕ್ಸ್ ತಗೊಂತಿದ್ದೀನಿ. ಮನೇಲಿ ಯಾರ್ಯಾರು ಸೇರಿ ಪಟಾಕಿ ಹಚ್ತೀರಾ? ನಾನು, ನನ್ನ ತಮ್ಮ, ನನ್ನ ತಂಗಿ ಎಲ್ಲರೂ ಸೇರ್ಕೊಂಡು ಹಚ್ತೀವಿ. ರೇಟು ಎಲ್ಲ ಜಾಸ್ತಿ ಆಗಿದೆ. ಹೆಂಗೋ ತೊಗೊಂಡು ಹೋಗ್ತಾ ಇರ್ತಾರೆ, ಹೆಂಗೋ 10 ರೂಪಾಯಿ ಹೆಚ್ಚು ಕಮ್ಮಿ ತೊಗೊಂಡು ಹೋಗ್ತಾ ಇರ್ತಾರೆ. ಇದು ಒಂದ್ಸರಿ ಬರ್ನ್ ಮಾಡಿದ್ರೆ ದೂರ ಇಂದ ಒಂದ್ಸಲಿ ಬರ್ನ್ ಮಾಡಿದ್ರೆ 5 ಸಲ ಪಿಕಾಕ್ ಈ ಥರ ಬರುತ್ತೆ. ಇದು ಸ್ಕೈ ಶಾಟ್, ಮತ್ತು ಆಟೋ ಬಾಂಬು, ಮತ್ತು ಬಾಕ್ಸ್. 2 ಗಿಫ್ಟ್ ಬಾಕ್ಸು, ಆಮೇಲೆ ಒಂದು ಆಟೋ ಬಾಂಬು, ಆಮೇಲೆ ಸ್ಕೈ ಶಾಟ್ಸ್. ಗಿಫ್ಟ್ ಬಾಕ್ಸ್ ಯಾರಿಗೆ ಕೊಡ್ತೀಯಾ? ಗಿಫ್ಟ್ ಬಾಕ್ಸ್ ನಾವೇ ಹೊಡಿಯೋಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಪಟಾಕಿ ಮಾರಾಟ ಬೆಂಗಳೂರಲ್ಲಿ ಬಹಳ ಜೋರಾಗಿ ನಡೀತಾ ಇದೆ. ಅಷ್ಟೇ ಗ್ರಾಹಕರು ಕೂಡ ನಮಗೆ ಡಿಸ್ಕೌಂಟ್ ಬೇಕು, ಸ್ವಲ್ಪ ಕಡಿಮೆ ರೇಟಲ್ಲಿ ಬೇಕು ಅಂತ ಹೇಳಿದರೆ ಮಾರಾಟಗಾರರು ಸಹ 70%, 80% ಡಿಸ್ಕೌಂಟಲ್ಲಿ ಪಟಾಕಿಯನ್ನು ಮಾರ್ತಾ ಇದ್ದಾರೆ. ಇದಾಗಿತ್ತು ನಮ್ಮ BB ನ್ಯೂಸ್ ಕಡೆಯಿಂದ ಪಟಾಕಿ ಸುತ್ತ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇರಿ BB ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಧ್ವನಿ.